ಹಲೋ ಗೈಸ್, ನಾವಿವಾಗ ಚಿಕ್ಕಮಗಳೂರಿನಿಂದ 13 ಕಿಲೋಮೀಟರ್ ದೂರ ಇರುವಂತಹ ಅಬ್ಬೆ ಫಾಲ್ಸ್ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಹಚ್ಚ ಹಸಿರು ಹೂ ಗಿಡಗಳು, ತಂಪಗಿನ ಗಾಳಿ, ಇದೆಲ್ಲವೂ ಚಿಕ್ಕಮಗಳೂರಿನ ವಾತಾವರಣವನ್ನು ಬೀಸಿ ಹೇಳುತ್ತಿದೆ. ಹಾಗೆ ಹೋಗ್ತಿರ್ಬೇಕಾದ್ರೆ ಜೊತೆಗಿದ್ದ ಮಮ್ಮಿ ತುಂಬಾ ದಿವಸಗಳಿಂದ ಸ್ಕೂಟಿ ಬಿಟ್ಟೇ ಇಲ್ಲ, ನಾನು ಬಿಡ್ತೇನೆ ಅಂತ ಹೇಳಿ ಹಾಗೆ ಸ್ಕೂಟಿಯನ್ನು ನಡುಗುತ್ತಾ ಬಿಡ್ತಾ ಹೋದ್ರು. ಅದಕ್ಕೆ ನಾನು ಕಾನ್ಫಿಡೆಂಟ್ ಅನ್ನು ತುಂಬಿಸ್ತಾ ಇರಬೇಕಾದ್ರೆ ನಮ್ಮ ಜೊತೆಗಿದ್ದವರು ಬಂದು ಸುಮ್ಮನೆ ಬಿಟ್ಟು ಹಾಗೆ ಹೋಗಿ ಹೀಗೆ ಹೋಗಿ ಅಂತ ಹೇಳಿ ಭಯ ಪಡಿಸ್ತಿದ್ರು. ಹಾಗೆ ಗೈಸ್, ನಾವು ಬಂದು ಜೋಗ್ದಾಲ್ ತಲುಪಿದೆವು. ಅಲ್ಲಿ ಸ್ವಲ್ಪ ಹೊತ್ತು ನಿಂತು ಅಲ್ಲಿಂದ ನಾವು ಪುನಃ ಹೊರಟು ಹಾಗೆ ಅಲ್ಲಿಂದ ಸ್ವಲ್ಪ ಆಫ್ ರೋಡ್ ದಾರಿಯಾಗಿ ಹೋಗುತ್ತಾ ನಾವು ಸ್ವಲ್ಪ ದೂರ ಬಂದು ಗಾಡಿಗಳನ್ನೆಲ್ಲ ಬದಿಗಿಟ್ಟು ಮತ್ತೆ ನಡ್ಕೊಂಡು ಕಾಫಿ ತೋಟಗಳನ್ನೆಲ್ಲ ದಾಟಿ ಒಂಥರ ಡಿಫ್ರೆಂಟ್ ವ್ಯೂ. ಹಾಗೆ ನಾವು ಬಂದು ಕೊನೆಗೆ ನಮ್ಮ ಲೊಕೇಶನ್ ತಲುಪಿದೆವು. ಇದು ಗೈಸ್ ನೋಡಿ, ಏನ್ ಸಖತ್ತಾಗಿದೆ ನೋಡ್ಲಿಕ್ಕೆ. ಇದಕ್ಕೆ ಹೇಳುದು ಅಬ್ಬೆ ಫಾಲ್ಸ್ ಅಂತ ಹೇಳಿ. ಸುಂದರವಾದ ವಾತಾವರಣ, ರಭಸವಾಗಿರುವಂತಹ ನೀರು, ಎಲ್ಲಿಂದ ಬರ್ತದೋ ಏನೋ ಗೊತ್ತಿಲ್ಲ, ನೋಡ್ಬೇಕಷ್ಟೇ ಇನ್ನು ಹೋಗಿ. ಹುಸ್ನಿ ಹಾಡುಗಳನ್ನೆಲ್ಲ ಹಾಡಿ ಹಾಗೆ ಇಮಮಿಯ ಕಾಲಿಗೆ ಅಟ್ಟೆ ಕಚ್ಚಿ ರಕ್ತ ಬಂದು ಏನೆಲ್ಲ ಎಕ್ಸ್ಪೀರಿಯನ್ಸ್ ಗುರು, ಏನೆಲ್ಲ ಎಕ್ಸ್ಪೀರಿಯನ್ಸ್. ಸ್ವಲ್ಪ ಹೊತ್ತು ಫೋಟೋ ತೆಗೆದು ಆಟ ಆಡಿ ಫುಲ್ ಮಸ್ತ್ ಮಜಾ ಮಾಡಿ ಅಲ್ಲಿಂದ ಪುನಃ ನಾವು ಹೊರಗೆ ಬಂದು ಈ ನೀರು ಎಲ್ಲಿಂದ ಬರುತ್ತೆ ಎಂದು ನೋಡ್ಬೇಕು ಅಂತ ಹೇಳಿ ನಾವು ಅಲ್ಲಿಂದ ಹೊರಟ್ವಿ. ಹಾಗೆ ಬರುತ್ತಾ ದಾರಿಯಲ್ಲಿ ಆಂಧ್ರ ಪ್ರದೇಶದವರು ಸಿಕ್ಕರು ಗಾಯ್ಸ್. ಮತ್ತೆ ಸ್ವಲ್ಪ ಜನ ಬೆಂಗಳೂರಿಂದ ಹಾಗೆ ಬಂದು ನಾವು ಕೇಳಿದಾಗ ನಾವು ಟ್ರಿಪ್ ಬಂದಿದ್ದು ಗುರು ಅಂದ್ರು. ಹಾಗೆ ನಾವು ಎಲ್ಲಿಂದ ನೀರು ಬರುತ್ತದೆ, ಈ ನೀರು ಎಲ್ಲಿಂದ ಬರ್ತದೆ ಅಂತ ನೋಡ್ತಾ ಅದನ್ನು ಹುಡುಕ್ತಾ ಹೋದ್ವಿ. ಕೊನೆಗೆ ಸಿಕ್ತು ಒಂದು ಸಣ್ಣದಾದ ಒಂದು ತೋಡು, ಅದರಲ್ಲಿ ನೀರು ಬರ್ತಾ ಇರೋದು. ಆ ನೀರು ತುಂಬಾ ರಭಸವಾಗಿ ಅಲ್ಲಿಂದ ಹರಿದಾಡ್ತಿರೋದು. ಅದು ಕಾಣ್ಲಿಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ. ಹಾಗೆ ಮೊಯ್ನಿ ಮತ್ತೆ ಹಿಮಮಿ ಎಲ್ಲ ಸ್ಕೂಟರ್ ಮತ್ತೆ ಬೈಕ್ ಎಲ್ಲ ಕಲೀಲಿಕ್ಕೆ ಒಂದು ರೈಡ್ ಎಲ್ಲ ಮಾಡಿಕೊಂಡು ಕೊನೆಗೆ ಅಲ್ಲಿಂದ ಕೆಲವು ಫೋಟೋಗಳನ್ನೆಲ್ಲ ತೆಗೆದು ಅಲ್ಲಿಂದ ನೇರವಾಗಿ ಜೋಗ್ದಾಲಲ್ಲಿರುವಂತಹ ದರ್ಗಾ ತಲುಪಿದೆವು. ಆಟ ಕಚ್ಚಿದ್ದರಿಂದ ಕಾಲಿಗೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ತೆಗಿತಾ ಫುಲ್ಲು ತೊಳೆದು ಕೊನೆಗೆ ದರ್ಗಾ ಜಿಯಾರತ್ ಎಲ್ಲ ಮಾಡಿ ಮೊಯ್ನಿ ಉಸ್ತಾದು ದುವಾ ಎಲ್ಲ ಮಾಡಿ ಕೊನೆಗೆ ಅಲ್ಲಿಂದ ನೇರವಾಗಿ ಬಂದು ಇವತ್ತಿಗೆ ಇಲ್ಲಿನ ಈ ವ್ಲಾಗ್ ಮುಕ್ತಾಯಗೊಳಿಸುತ್ತಿದ್ದೇವೆ. ಇನ್ನೂ ಕಾಣಬಹುದು ನೆಕ್ಸ್ಟ್ ವ್ಲಾಗಿನಲ್ಲಿ.